ಹೇಳಿ ಸರ್, ಏನಾಯಿತು ಇದು ಘಟನೆ? ನಿಮಗೇನು ವಿಷಯ ಗೊತ್ತು? ಏನಾಗಿದೆ ಸರ್ ಇದು ಏನಾಗಿದೆ ಅಂದರೆ ಸರ್, ನಿನ್ನೆ ಕೆಲ್ಸಕ್ಕೆ ಹೋಗಿದ್ದಾನೆ ಮಂಜು, ಹತ್ತಿನಾಳಲ್ಲಿ ಅಡಿಕೆ ಕೆಲ್ಸಕ್ಕೆ ಹೋಗಿದ್ದಾನೆ. ಹೋಗೋ ಥರ ಡೈಲಿ ಹೋಗೋ ಥರ ಹೋಗಿದ್ದಾನೆ. ಈಗ ರೀಸೆಂಟಾಗಿ ಒಂದು 4 ದಿನದ ಹಿಂದೆ ಆ ಹುಡುಗಿದ ಬರ್ಡೇ ಇತ್ತು ಅಂತೇಳಿ ವಿಶ್ ಮಾಡಿದ್ದಾರೆ. ಬರ್ಡೇ ವಿಶ್ ಮಾಡೋದು ತಪ್ಪಲ್ಲ. ವಿಶ್ ಮಾಡಿರೋದಕ್ಕೆ ಅವ್ರ ಅಣ್ಣ ಅವಳನ್ನ ಮದುವೆ ಆಗ್ತಾರೆ ಹುಡುಗ ಕರೆದ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಜಾಗದಲ್ಲಿ ಸಂಜೆ ಕರೆದ್ಬಿಟ್ಟು ಅವನೇನೋ ಮಾತಾಡ್ಬೇಕಂತ ಕರೆದ್ಬಿಟ್ಟು ಮಾತಾಡ್ತಾ ಚಾಕ್ ಹಾಕ್ಬಿಟ್ಟಿದ್ದಾರೆ. ಅದು ತಪ್ಪು ಸರ್. ಏನು ಹುಡುಗಿ ವಿಷಯ ಏನು ಸರ್ ಅದು? ಆ ಹುಡುಗಿ ವಿಷಯ ಏನಂದರೆ, ಅವನು ಆ ಹುಡುಗಿನ ಲವ್ ಮಾಡ್ತಾಯಿದ್ದ, ಇವನು ಅವಳನ್ನ ಲವ್ ಮಾಡ್ತಾಯಿದ್ರು. ಏನೋ ಒಂದು ಫ್ಯಾಮಿಲಿ ಮ್ಯಾಟ್ರಿಗೋಸ್ಕರ ಅದು ಡಿಸ್ಕನೆಕ್ಟ್ ಆಗಿತ್ತು. ಆ ಹುಡುಗಿ ನನಗೆ ಇಷ್ಟ ಇಲ್ಲ, ನಾನು ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗ್ತೀನಿ ಅಂತ ಕೂಡ ಅಂದಿದ್ಲು. ಸರಿ ಬಿಡು ಅಂತೇಳಿ ನಾವು ಕೂಡ ಅವನಿಗೆ ಸಮಾಧಾನ ಮಾಡಿ ಬಿಡಿಸಿದ್ದು. ಈಗ ಸ್ವಲ್ಪ ದಿನದಿಂದ ಅಂದರೆ ಒಂದು 2-3 ತಿಂಗಳಿಂದ ಅವಳು ಮೆಸೇಜ್ ಆಗ್ತಾಯಿದ್ಲು ಅವನಿಗೆ, ಮನೇಲಿ ತೋರಿಸಿರೋ ಹುಡುಗ ಕುಡಿತಾನೆ, ಅದೇ ಅವನ ಮೇಲೆ ಕೇಸ್ ಐತೆ, ನನಗಿಷ್ಟ ಇಲ್ಲ, ಮನೇಲಿ ಒಪ್ಸು ಅಂತ ಇವನಿಗೆ ಪ್ರೆಜರ್ ಹಾಕಿದ್ದಾಳೆ. ಈ ಥರ ಇವನ್ನೆಲ್ಲನೂ ಮರ್ತಿ ಫ್ಯಾಮಿಲಿ ನನಗೆ ಈ ದೇವರು ಇದ್ದೇ ಸಾಕು ನೋಡ್ಕೊಂಡು ಇದ್ಬಿಡೋಣ ಅಂತ ಚೇಂಜ್ ಆಗಿದ್ದು ಹುಡುಗನಿಗೆ ಮೈಂಡು ಡೈವರ್ಟ್ ಮಾಡಿದ್ದಾಳೆ. ಈಗ ಅವ್ನಿಗೆ ಏನಾಗ್ಬಿಟ್ಟಿದೆ ಅಂದರೆ, ಮೊದಲಿಂದ ಇಷ್ಟಪಟ್ಟಿದ್ದು ಹುಡುಗಿ ಮತ್ತೆ ನನಗೆ ಸಿಗ್ತಿದ್ದಾಳೆ ಅನ್ನೋ ಖುಷೀಲಿ ಅವನು ಅವಳಿಗೆ ರಿಪ್ಲೈ ಕೊಟ್ಟಿದ್ದಾನೆ ಮತ್ತು ಬರ್ಡೇ ವಿಶ್ ಮಾಡಿದ್ದಾನೆ. ಅದನ್ನೇ ಇಂಟೆನ್ಷನಾಗಿ ತೊಗೊಂಡು ಇವರು ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕರೆಸ್ಬಿಟ್ಟು ಮಾತಾಡಬೇಕು ಅಂತ ಕರೆಸಿ ಅವನಿಗೆ ಚಾಕ್ ಹಾಕಿದ್ದಾರೆ. ಈಗ ಅವ್ರ ಫ್ಯಾಮಿಲಿಗೆ ಯಾರೂ ಇಲ್ಲ ಸರ್. ಇಷ್ಟು ಜನ ಸಂಪತ್ತು ಸರ್, ನಮ್ಮೂರಲ್ಲಿ ಒಬ್ಬರು ಸತ್ರು ಇಷ್ಟು ಜನ ಬರಲ್ಲ, ಇಲ್ಲಿ 1000 ಜನ ಬಂದಿದ್ದಾರೆ ಸರ್. ಅದರಲ್ಲಿ ಅರ್ಥ ಮಾಡ್ಕೊಬೇಕು ನಾವು. ವೇಣು ಮತ್ತು ಕಿರಣ್ ಮೇಲೆ ಬೇರೆ ಏನು ಕೇಸ್ ಇತ್ತು? ಅವ್ರದ್ದೇನೋ ಕೇಸ್ ಇದೆ ಸರ್, ಅವಾಗಿಂದ ಏನೋ ಗಲಾಟೆ ಇದೆ, ಅವ್ರ ಮೇಲೆ ಕೇಸ್ ಇದೆ, ಆಲ್ರೆಡಿ ಒಂದು ಕೇಸ್ ಇದೆ. ಅವಳು ಅದನ್ನು ಇವನ ಹತ್ರ ಓಪನ್ ಆಗಿ ಹೇಳ್ಕೊಂಡು ನನಗೆ ಅವ್ನು ಬೇಡ, ಮನೆಯಲ್ಲಿ ನಾನು ಒಪ್ಸು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ. ಇದು ಅವಳು ಸ್ಟಾರ್ಟ್ ಮಾಡಿರೋ ತಪ್ಪಿಗೆ ಇವತ್ತು ನಮ್ಮನೆ ಹುಡುಗನ ಜೀವ ಹೋಗಿತ್ತೆ. ಎಂಗೇಜ್ಮೆಂಟ್ ಆದಮೇಲೆ ಮೆಸೇಜ್ ಮಾಡಿದ್ದಾಳೆ. ನಮ್ಮ ಹತ್ರ ಎಲ್ಲನೇ ಹೇಳ್ಕೊಂತಾರೆ ಸರ್. ನಾನು ಅವನು ಚಿಕ್ಕಂದಿಂದ ಜೊತೆಗಿರೋ ಹುಡುಗರು ಸರ್. ಇಲ್ಲಿರೋರು ಯಾರು ಅವನ ಜೊತೆ ಅಷ್ಟು ಬೆರ್ತಿಲ್ಲ, ನಾನು ಅವನ ಜೊತೆ ಬೆರ್ತಿದ್ದೀನಿ. 24 ಗಂಟೆ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು, ಜೊತೆಯಲ್ಲಿ ಮಲ್ಕೊಂಡು, ಜೊತೆಯಲ್ಲಿ ಊಟ ಮಾಡ್ಕೊಂಡು ಅಡ್ಡಾಡ್ದಂಥ ಹುಡುಗರು ಸರ್. ನಾವು ಒಟ್ಟಿಗೆ ಮಲ್ಕೊಂಡು, ಒಟ್ಟಿಗೆ ಒಂದೇ ತಟ್ಟೆಲಿ ತಿನ್ಕೊಂಡು ಆಟ ಆಡ್ಕೊಂಡು ಬೆಳೆದ ಹುಡುಗರು. ಒಂದೇ ಕಡೆ ಕೆಲಸಕ್ಕೆ ಹೋಗ್ತೀವಿ. ಚಿಕ್ಕಬಳ್ಳಾಪುರ, ಹಾಸನ, ಲಿಂಗದಳ್ಳಿ, ಇಡೀ ನಮ್ಮ ಡಿಸ್ಟಿಕ್ಕು, ನಮ್ಮ ಸ್ಟೇಟಲ್ಲಿ ಎಲ್ಲಿ ಕೆಲಸ ಹೋಗುತ್ತೆ ನಾವು ಹೋಗಿ ಮಾಡ್ಕೊಂಬರ್ತೀವಿ ಸರ್. ಅವ್ರು ಯಾವತ್ತೂ ಒಂದು ಕೆಲಸ ಮಾಡ್ತೀವಿ ನಾವು. ಕೆಲಸ ಮೂಟೆ ಬರೋದು ಸರ್, ಹಮಾಲಿಗಳು. ಆ ಹುಡುಗನಿಗೆ ಚಿಕ್ಕಬಳ್ಳಾಪುರದಲ್ಲಿದ್ದಾಗಲೂ ಒಂದು ಸಲ ಹುಡುಗಿ ಮೆಸೇಜ್ ಮಾಡಿ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವಳು ಇದರಲ್ಲಿ ಓದ್ತಾಯಿದ್ಲು, ನೆಲಮಂಗಲದಲ್ಲಿ ಓದ್ತಾಯಿದ್ಲು. ಅವನು ನೀನು ಇಷ್ಟ ಇಲ್ಲ ಅಂದಿದ್ದೆ, ಮತ್ತೇನು ಈ ಥರ ಮಾಡ್ತೀನಿ ಅಂತ ಅವನು ಕೂಡ ಓಪನಾಗಿ ಮಾತಾಡಿದ್ದ. ನಾನೇ ಇದ್ದೆ ಪಕ್ಕದಲ್ಲಿ, ಎಲ್ಲನೂ ಇದೇ ಥರ ಮಾತಾಡ್ದ. ಅಲ್ಲಿಗೆ ಒಂದು ಸ್ವಲ್ಪ ದಿನ ಮಾತುಕತೆ ಅವ್ರದ್ದು ನಿಂತಿತ್ತು. ಮತ್ತೆ ಈಗ ಹುಡುಗಿ ಏನು ಓದ್ತಾಯಿದ್ಲು ಅಂತ ಗೊತ್ತಿಲ್ಲ ಸರ್, ಅಷ್ಟು ನಾನು ಕೇಳಿರಲಿಲ್ಲ. ಬಟ್ ಲವ್ ಮಾಡ್ತಾಯಿದ್ರು. ತುಂಬ ಅವ್ರದ್ದಿತ್ತು ಸರ್, ತುಂಬ 4-5 ಇಯರಿಂದನೂ ಇತ್ತು. ಅದು ಮನೇಲಿ ಹುಡುಗಿ ಮೆಸೇಜ್ ಮಾಡಿದ ಖುಷಿಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದ. ಅವನು ಮತ್ತೆ ಮೆಸೇಜ್ ಮಾಡಿದ ಖುಷಿಗೆ ಅವನು ಆ ಹುಡುಗಿ ಸಿಕ್ಕಿದ ಖುಷಿಗೆ ಮತ್ತೆ ಅವನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅಂದರೆ ಅವನೇನು ಮತ್ತೆ ಫೋನ್ ಮಾಡಿ ಆ ಥರ ಈ ಥರ ಅಂತ ಅವ್ಳ ಬರ್ಡೇಗೆ ಬೇಡಾಗ ಮಾಡ್ತಾಡಿಲ್ಲ. ಇಷ್ಟಪಡ್ತಿದ್ದು ಹುಡುಗಿ ಇವತ್ತು ನೀನು ಸಿಕ್ಕಿದ್ದಾಳೆ ಅಂದರೆ ಅವನ ಹತ್ರ ಬರ್ಡೇ ಮಾಡಿದ್ದಾನೆ ಸರ್. ಅವನೇ ಬರ್ಡೇ ಏನು ದೊಡ್ಡ ಗ್ರ್ಯಾಂಡಾಗಿ ಮಾಡಿಲ್ಲ, ಒಂದು ಫೋಟೋ ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಪಾಪು ಅಂತ ಹಾಕೇನೆ ಅಷ್ಟೇ ಸರ್. ಅದನ್ನು ಇಂಟೆನ್ಷನ್ ಇಟ್ಕೊಂಡು ಇವನಿಗೆ ಕರ್ಸ್ಬಿಟ್ಟು ಹೊಡೆಯೋ ಅಂಥ ಅಧಿಕಾರ ಅವರಿಗೂ ಇಲ್ಲ. ಆ ಥರ ಹೇಳೋರು ಇದ್ದಿದ್ರೆ ನಮ್ಮನೆ ಹೆಣ್ಮಕ್ಳು ಅಂತ ವಾರ್ನಿಂಗ್ ಮಾಡಿ ಕಳಿಸ್ಬೇಕಾಗಿತ್ತು. ಇಲ್ಲ ಮನೆ ಹತ್ರ ಬಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಕೂಡಿಸ್ಕೊಂಡು ಮಾತಾಡಬೇಕಾಗಿತ್ತು. 4 ಜನ ದೊಡ್ಡವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಬೈದಿಲ್ಲ, ಹೊಡೆದು 2 ಮಾತು ಕಳಿಸಿದ್ರೆ ಅದು ಸರಿಯಾಗೋದು ಸರ್. ಈ ಥರ ಏಕಾಏಕಿ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಬೇಕು ಬಾ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಮದುವೆ ಆಗೋ ಹುಡುಗ ಅವ್ರ ಅಣ್ಣ ಫ್ರೆಂಡ್ಸು ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡೋ ಅಂಥದ್ದು ಏನಿತ್ತು ಸರ್ ಅವರಿಗೆ? ನನ್ನ ಹೆಸರು ದಯಾನಂದ್ ಅಂತೇಳಿ ಸರ್. ಅವ್ರದ್ದು ಹುಡುಗಿದು 2 ಮೊಬೈಲ್ ಸಿಕ್ಕಿದ್ರೆ ಸರ್ ಎಲ್ಲ ಡೀಟೇಲ್ಸು ಪ್ರತಿಯೊಂದು ಇದೆ ಸರ್.